ಪರಪ್ಪನ ಅಗ್ರಹಾರದಲ್ಲಿ ನಡೆಯುತ್ತಿರತಕ್ಕಂತಹ ಅಕ್ರಮದ ಅಟ್ಟಹಾಸ ಅದಕ್ಕೊಂದು ಪರಿಹಾರ ರೂಪವಾಗಿ ಇವತ್ತೊಂದು ಸರ್ಕಾರ ನಿರ್ಧಾರ ಮಾಡಿದೆ. ಪರಪ್ಪನ ಅಗ್ರಹಾರಕ್ಕೆ ಹೊಸ ಆಫೀಸರ್ ಎಂಟ್ರಿ ಕೊಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಇನ್ನೂ ಅಟ್ಟಹಾಸ ಮೆರೆಯೋ ಹಾಗಿಲ್ಲ. ಕೈದಿಗಳು ಪರಪ್ಪನ ಅಗ್ರಹಾರಕ್ಕೆ ಹೊಸ ಆಫೀಸರ್, ಗಾಂಚಾಲಿ ತೋರಿಸೋ ಕೈದಿಗಳಿಗೆ ನಡುಕ. ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮ ತಡೆಯೋದಕ್ಕೆ ಹೊಸ ಅಧಿಕಾರಿ ನೇಮಕ ಆಗಿದ್ದಾರೆ. ಹೊಸ ಅಧಿಕಾರಿ ಚೀಫ್ ಸೂಪರಿಂಟೆಂಡೆಂಟ್ ಹುದ್ದೆಗೆ IPS ಅಧಿಕಾರಿಯ ನೇಮಕ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ CCTV ಜಾಮರ್ ಅಳವಡಿಕೆ ಮಾಡಲಾಗಿದೆ. ದಿನಕ್ಕೆ 3 ಪ್ರತಿ ಸೆಲ್ಲನ್ನ ತಪಾಸಣೆ ಮಾಡಲಾಗುತ್ತೆ. 3 ಬಾರಿ ಪ್ರತಿ ಸೆಲ್ಲನ್ನು. ಅಕ್ರಮಗಳಿಗೆ ಕಡಿವಾಣ ಹಾಕೋದಕ್ಕೆ ದಷ್ಟ ಅಧಿಕಾರಿಯ ನೇಮಕ. ಕಡಿವಾಣ ಹಾಕೋದಕ್ಕೆ ಇನ್ನು ಅಕ್ರಮ ಆಡಂಬರ ನಡೆಯಂಗಿಲ್ಲ. ಅದೇ ನಾನು ಹೇಳ್ತಾ ಇದ್ದಿದ್ದು, ನಿಮ್ದು ಪ್ರಾರಂಭ ಚೆನ್ನಾಗಿರ್ತವೆ, ಕೈದಿಗಳು ಕೈದಿಗಳಂತೆ ಇರಬೇಕು, ಕೆಮ್ಮಿದ್ರು ಅಧಿಕಾರಿ ಗುಮ್ಮೋದು ಗ್ಯಾರಂಟಿ. ಪರಪ್ಪನ ಅಗ್ರಹಾರಕ್ಕೆ ಹೊಸ ಆಫೀಸರ್ ಎಂಟ್ರಿ. ಒಬ್ಬ ದಷ್ಟ ಮತ್ತು ಪ್ರಾಮಾಣಿಕ ಅಧಿಕಾರಿಯನ್ನ ಚೀಫ್ ಸೂಪರಿಂಟೆಂಡೆಂಟ್ ಅಧಿಕಾರಿಯಾಗಿ ನೇಮಕ ಮಾಡಿರೋದು ನಿಜಕ್ಕೂ ಅತ್ಯಂತ ಅನಿವಾರ್ಯದ, ಅತ್ಯಂತ ಶ್ಲಾಘನೆಗೆ ಅರ್ಹವಾದಂತಹ ಒಂದು ನಿರ್ಧಾರ. ಆದರೆ ಅಲ್ಲಿ ಜಾಮರ್ಗಳ ಸಂಖ್ಯೆಯನ್ನ ಏರಿಕೆ ಮಾಡ್ತೀರಿ, CCTVಗಳ ಸಂಖ್ಯೆಯನ್ನ ಏರಿಕೆ ಮಾಡ್ತೀರಿ. ಅದು ಯಾಕೆ ಚಂದಕ್ಕ? ಅದನ್ನು ಪರಿಶೀಲನೆ ಮಾಡೋದಕ್ಕೊಂದು ಸಮಿತಿ ರಚನೆ ಮಾಡಿ. ಅಲ್ಲಿ ಮೊದಲು ಈ ಹಿಂದೆಯೂ ಪರಪ್ಪನ ಅಗ್ರಹಾರ ಏನು ಪಾಳು ಬಿದ್ದ ಬಂಗಲೆಯಾಗಿ ಬಿದ್ದಿತ್ತ? ಅಲ್ಲಿ CCTVಗಳು ಇರಲಿಲ್ವಾ? ಇತ್ತು. ಜಾಮರ್ಗಳು ಇರಲಿಲ್ವಾ? ಇತ್ತು. ಜೊತೆಗೆ ಜಾಮರ್ಗಳನ್ನು ಹಾಕಿ ಪರಪ್ಪನ ಅಗ್ರಹಾರದ ಸುತ್ತಮುತ್ತ ಇರತಕ್ಕಂತಹ ನಾಗರಿಕರ ಮೊಬೈಲ್ಗೂ ಫೋನ್ ಬರೆದಂಗೆ ಮಾಡ್ತೀರಿ ಜಾಮರ್ಗಳ ಬಳಕೆಯಿಂದ. ಬೇರೆ ಬೇರೆ ದೇಶಗಳ ಇಥಿಯೋಪಿಯಾ, ವೆನೆಜುವೆಲಾ ಎನ್ನುವಂಥ ಸಣ್ಣ ದರಿದ್ರ ದೇಶಗಳಲ್ಲಿ ಎಂತೆಂಥ ಟೆಕ್ನಾಲಜಿಗಳನ್ನು ತರ್ತಾರೆ. ಒಂದು ಜೈಲಿಗೆ ಅಳವಡಿಸುವ ಜಾಮರು ಸುತ್ತಮುತ್ತಲಿನ ನಾಗರಿಕರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋದಾದರೆ ಆ ಜಾಮರಿಗೆ ಪೂರಕವಾದ ಪರ್ಯಾಯವಾದ ಬೇರೆ ಮಾರ್ಗಗಳೇ ಇರೋದಿಲ್ವಾ? ಸರಿ, ಇನ್ನು ಜಾಮರ್ಗಳ ಏರಿಕೆ ಜೊತೆಗೆ CCTVಗಳ ಏರಿಕೆ, ಇದರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ, ಅಲ್ಲಿರ್ತಕ್ಕಂತಹ ಸೀನಿಯರ್ ಕೈದಿಗಳಿಗೆ ಹೆದರಿಕೆ ಶುರುವಾಗಲಿ, ಆಡಂಬರ ಜೀವನ ಮಾಡೋದಕ್ಕೆ ಒಂದು ಬ್ರೇಕ್ ಹಾಕದಂಗಾಗುತ್ತೆ ಅನ್ನೋ ಕಾರಣಕ್ಕೆ ಅವರು CCTVಯ ಸಂಖ್ಯೆಗಳಲ್ಲಿ ಏರಿಕೆ ಮಾಡಿರ್ತಾರೆ. ಆದರೆ ಅದನ್ನು ದಿನನಿತ್ಯ ಪರಿಶೀಲನೆಗಳನ್ನು ಮಾಡಬೇಕು. ಒಂದು ಟೊಮಾಟೊ ಬುಟ್ಟಿಯಲ್ಲಿ ಎಲ್ಲವೂ ನೆಟ್ಟಿಗಿರೋದಿಲ್ಲ. ಒಂದು ಕೊಳತೋಗಿರೋ ಅಧಿಕಾರಿ ಇದ್ದೇ ಇರ್ತಾನೆ ನಿಮ್ಮ ಅದೇ ಇಲಾಖೆಯಲ್ಲಿ. ಆ ಅಧಿಕಾರಿಯ ಬೆಂಬಲದಿಂದ ಕೆಲ ಕೈದಿಗಳಿಗೆ ಸಿಗ್ತಾ ಇರುತ್ತೆ. ಎಣ್ಣೆ ಸಿಗುತ್ತಾ ಅಂತ ಕೇಳಿದ್ರೆ ಸಿಗುತ್ತೆ. ಅಷ್ಟೇ ಯಾಕೆ, ಅತ್ಯಂತ ತಳಮಟ್ಟದ ಕಾಂಡಮ್ಗಳನ್ನು ಸಪ್ಲೈ ಮಾಡ್ತಾರೆ ಅಲ್ಲಿನ ಅಧಿಕಾರಿಗಳು. ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿದೆಯಾ? ಸೊ ಹಾಗಾಗಿ ಅವೆಲ್ಲವೂ ಕೂಡ ಅತ್ಯಂತ ಪಾರದರ್ಶಕವಾಗಿ ನಡೀಬೇಕು. ಆ ತರಹದ ಸೀನಿಯರ್ ಕೈದಿಗಳ ಗಾಂಚಾಲಿಗಳು ವ್ಯಕ್ತವಾದರೆ ಆತನಿಗೆ ಮತ್ತಷ್ಟು ಕನಿಷ್ಠ ಶಿಕ್ಷೆಯ ಪ್ರಮಾಣದ ಕೊಠಡಿಗೆ ಆತನನ್ನು ಹಾಕಬೇಕು. ಆತನಿಗೆ ಇನ್ನೂ ತೀವ್ರತೆ ಇರತಕ್ಕಂಥ ಶಿಕ್ಷೆಗಳನ್ನು ಕೊಡಬೇಕು. ಇಲ್ಲದಿದ್ದರೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಜಾಮರ್ಗಳ ಸಂಖ್ಯೆ ಏರಿಕೆ ಮಾಡಿ ಅಥವಾ CCTVಯ ಸಂಖ್ಯೆ ಏರಿಕೆ ಮಾಡಿ ಯಾವ ಪ್ರಯೋಜನವೂ ಇಲ್ಲ. ಆದರೆ ಪ್ರತಿ ದಿನನಿತ್ಯವೂ ಕೂಡ ನಡೆಯುವ ಅಕ್ರಮಗಳನ್ನು ಬಯಲಿಗೆ ತಂದು ಆ ಅಕ್ರಮಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಪ್ರಯತ್ನಗಳಾಗಬೇಕು ಅನ್ನೋದೇ ಜನರ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.